ಸ್ನೇಹಿತರೆ ನಮಸ್ಕಾರ. ದರ್ಶನ್ಗೆ ಬೇಲ್ ಸಿಗುತ್ತಾ ಅನ್ನೋದು ಈಗಿರುವಂತ $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಸಿ ವಿ ನಾಗೇಶ್ ಅವರು ಕಳೆದ 2 ದಿನಗಳಿಂದ ವಾದ ಮಂಡನೆ ಮಾಡಿದ್ದಾರೆ. ಹಲವಾರು ಪ್ರಮುಖ ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಒಂದಷ್ಟು ಲ್ಯಾಬ್ಸ್ ಗಳನ್ನ ಅವರು ಹೇಳ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ನಿನ್ನೆ ನಡೆದಂತಹ ವಾದದಲ್ಲಿ ಸಿ ವಿ ನಾಗೇಶ್ ಅವರು ಏನ್ ಹೇಳಿದ್ರು? ಬಹಳ ಮುಖ್ಯವಾಗಿ ಈ ಸಿಸಿಟಿವಿ ದೃಶ್ಯವನ್ನ ಪಾಯಿಂಟ್ ನಂಬರ್ 1 ಏನು ಅಂತಂದ್ರೆ ಸಿಸಿಟಿವಿ ದೃಶ್ಯದ ಬಗ್ಗೆ ಅವರು ಮಾತನಾಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನ ಪಡೆದ ನಂತರ ಘಟನೆಯನ್ನ ವಿವರಿಸಿದ್ದಾನೆ. ಜೂನ್ 9ನೇ ತಾರೀಕು ಕೃತ್ಯದ ಸ್ಥಳವನ್ನ ಸೀಸ್ ಮಾಡಿದ್ದಾರೆ. ಆದ್ರೆ 12ನೇ ತಾರೀಕು 9ರಂದೇ ಪೊಲೀಸರು ಸ್ಥಳದಲ್ಲಿದ್ದಾಗ 12ನೇ ತಾರೀಕು ಸೀಸ್ ಮಾಡುವಂತ ಅವಶ್ಯಕತೆ ಏನಿತ್ತು? ಜೊತೆಗೆ ಸಿಸಿಟಿವಿಯ ಡಿವಿಆರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಜೂನ್ 9ನೇ ತಾರೀಕು ಎಲ್ಲರನ್ನೂ ಕೂಡ ಹೊರಕಳಿಸಿ ಸ್ಥಳವನ್ನ ಸೀಸ್ ಮಾಡಿದ್ದಾರೆ. ಜೂನ್ 12ರ ತನಕ ಕಾಯುವಂತ ಅಗತ್ಯ ಏನಿತ್ತು ಅಂತ. ಜೊತೆಗೆ ಈ ಸಿಸಿಟಿವಿ ಫುಟೇಜ್ ಗಳನ್ನೇನು ಪೊಲೀಸರು ಪಡೆದಿದ್ದಾರಲ್ಲ, ಸೊ ಅದರಲ್ಲಿ ಎಲ್ಲೂ ಕೂಡ ದರ್ಶನ್ ಇಲ್ಲ. ಸಿಸಿಟಿವಿ ದೃಶ್ಯದಲ್ಲಿ ದರ್ಶನ್ ಇಲ್ಲ ಅಂತ ಹೇಳಿದ್ದಾರೆ. ಮನೆಗೆ ಬರುವಂತ ಒಂದು ಕ್ಲಿಪ್ಪಿಂಗ್ ಬಿಟ್ರೆ, ಮನೆಗೆ ದರ್ಶನ್ ಬರುವಂತದ್ದು ಕೆಲಸಕ್ಕೆ ಅಂತ ಹೋದ್ಮೇಲೆ ಮನೆಗೆ ಬರಲೇಬೇಕು. ಸೊ ಆ ಕಾರಣಕ್ಕೆ ಆ ಒಂದು ಸಿಸಿಟಿವಿ ಫುಟೇಜ್ ಅನ್ನ ಬಿಟ್ರೆ ಎಲ್ಲೂ ಕೂಡ ದರ್ಶನ್ ಈ ಕ್ರೈಮ್ ಸೀನ್ ಅಲ್ಲಿ ಇಲ್ಲ ಅಂತ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಹಾಗೇನೆ ಈ ರಕ್ತದ ಕಲೆ, ಶೂ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಆರೋಪಿ ದರ್ಶನ್ ಶೂನಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಬಲಭಾಗದ ಶೂನ, ಎಡಭಾಗದ ಶೂನ ಒಂದು ಕ್ಲಾರಿಟಿ ಇಲ್ಲ. 13 ಆರೋಪಿಗಳ ಶೂ, ಚಪ್ಪಲಿ, ಬಟ್ಟೆಗಳಲ್ಲಿ ರಕ್ತದ ಕಲೆ ಇದೆ ಅಂತಾನೂ ಕೂಡ ಹೇಳಿದ್ದಾರೆ. ಆದ್ರೆ ಮೃತನ ದೇಹದಲ್ಲಾಗಿರುವಂತದ್ದು 1 ಸೆಂಟಿಮೀಟರ್ನ ರಕ್ತದ ಗಾಯ ಮಾತ್ರ. ಅದ್ ಹೇಗ್ ಸಾಧ್ಯ? ಎಲ್ಲರ ಬಟ್ಟೆಯಲ್ಲೂ ಕೂಡ ಈ ರಕ್ತದ ಕಲೆಗಳು ಕಾಣಿಸ್ಕೊಳ್ಳೋಕೆ ಅಂತ. ಹಾಗೇನೆ ಮರದ ಕೊಂಬೆ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳಿದ್ದು ಕೂಡ ಅದರ ಬಗ್ಗೆ ಮಾತನಾಡಿದಾಗ ರಕ್ತದ ಕಲೆ ಇರುವಂತ 2 ಮರದ ಕೊಂಬೆ ವಶಕ್ಕೆ ಪಡೆದಿದ್ದಾರೆ. ಆದ್ರೆ FSL ವರದಿಯಲ್ಲಿ ರಕ್ತದ ಕಲೆನೇ ಇಲ್ಲ. ಪಂಚನಾಮೆಯಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಆದ್ರೆ FSL ವರದಿಲಿ ಇರ್ಬೇಕಲ್ಲ, ಅದನ್ನು ಕೂಡ ಸಿ ವಿ ನಾಗೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ಈ ರಕ್ತದ ಗಾಯದ ಒಂದು ಸೆಂಟಿಮೀಟರ್ ಅಷ್ಟು ಅದರ ಬಗ್ಗೆ ಕೂಡ ಹೇಳಿದ್ದಾರೆ. ಇನ್ನು ಚಿಕ್ಕಣ್ಣ ಸೇರಿದ ಹಾಗೆ ಸಾಕ್ಷಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಲಾಗಿದೆ. ಚಿಕ್ಕಣ್ಣ, ನವೀನ್, ಚೇತನ್ ಎನ್ನುವರ ಹೇಳಿಕೆಯನ್ನ ಪಡೆಯಲಾಗಿದೆ. ಚಿಕ್ಕಣ್ಣ ಹೇಳಿಕೆ 161ಗೂ ಕೂಡ, ಹಾಗೆ 161 ಮತ್ತು 164 2 ಸ್ಟೇಟ್ಮೆಂಟ್ಗೂ ಕೂಡ ಡಿಫರೆನ್ಸ್ ಇದೆ. 161 ಅಡಿ ಪೊಲೀಸರು ತಮಗೆ ಬೇಕಾದ ಹಾಗೆ ಹೇಳಿಕೆಯನ್ನ ದಾಖಲಿಸಬಹುದು. ಹೀಗಾಗಿ CRPC 161 ಹೇಳಿಕೆಗೆ ಯಾವುದೇ ಮೌಲ್ಯ ಇಲ್ಲ. ಸಿನಿಮಾ ಬಗ್ಗೆ ಮಾತನಾಡಿದಾಗಿ ಸಾಕ್ಷಿ ನವೀನ್ ಹೇಳಿಕೆ ಇದೆ. ಇದು ಕೊಲೆ ಷಡ್ಯಂತ್ರ ಇರಲಿಲ್ಲ ಮಾತುಕತೆಯಲ್ಲಿ ಅಂತ ಇದೆ. ಇನ್ನು ಈ ಕಾಲ್ ಡೀಟೇಲ್ಸ್ ಬಗ್ಗೆ ವಿಶೇಷವಾಗಿ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ರು. ಕಾಲ್ ಡೀಟೇಲ್ಸ್ ಆಧಾರದ ಮೇಲೆ ಒಳಸಂಚು ಅಂತ ಬಿಂಬಿಸಲಾಗ್ತಾ ಇದೆ. A1 ಸ್ನೇಹಿತೆ ಪವಿತ್ರ ಗೌಡ ಹಾಗೇನೆ A3 ಪವನ್ ಇವರ ಜೊತೆಗೆ ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ ಬಂದಿದೆ ಅಂತ. ಆದ್ರೆ 2024 ಜನವರಿ 1ರಿಂದ ಜೂನ್ 9ರವರೆಗೆ 342 ಬಾರಿ ಪವಿತ್ರ ಗೌಡಗೆ ದರ್ಶನ್ ಕರೆ ಮಾಡಿದ್ದಾರೆ. ದರ್ಶನ್ ಪವನ್ಗೆ 416 ಬಾರಿ ಕರೆ ಮಾಡಿದ್ದಾರೆ. ಸಹಜವಾಗಿ ಫ್ರೆಂಡ್ ಅಂತಂದಾಗ, ಮನೆ ಕೆಲಸದವರು, ಮ್ಯಾನೇಜರ್ ಅಂತಂದಾಗ ಕರೆ ಮಾಡೋದು ಸಹಜ. ಅದಕ್ಕೆ ವಿಶೇಷವಾದಂತಹ ಒಂದು ಅರ್ಥವನ್ನ ಕಲ್ಪಿಸಬೇಕಾಗಿಲ್ಲ ಅಂತ ಕೂಡ ಸಿ ವಿ ನಾಗೇಶ್ ಹೇಳಿದ್ರು. ಪ್ರಾಸಿಕ್ಯೂಷನ್ ಕೇಸ್ನ ಪ್ರಕಾರವೇ ಇಷ್ಟು ಬಾರಿ ಕರೆ ಮಾಡಲಾಗಿದೆ, ಸ್ನೇಹಿತ ಕೆಲಸದವರಿಗೆ ಕರೆ ಮಾಡಬಾರದಾ ಅಂತ ಕೂಡ ಹೇಳಿದ್ರು. ಇನ್ನು 40 ಲಕ್ಷ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮೋಹನ್ ರಾಜ್ ಅವರು ದರ್ಶನ್ ಇಂದ ಪಡೆದಿದ್ರು, ಅದನ್ನ ರಿಟರ್ನ್ ಮಾಡಿದ್ರು ಅಂತ. ಇದು ಅವರ ಮಗಳ ಏನೋ ಒಂದು ಡ್ಯಾನ್ಸ್ ಆಲ್ಬಮ್ಗೋಸ್ಕರ ಮೋಹನ್ ರಾಜ್ ಪಡೆದಿದ್ದಂತೆ ಫೆಬ್ರವರಿಲಿ. ಅದಾದ್ಮೇಲೆ ಅದನ್ನ ಈ ಮೇ 2ನೇ ತಾರೀಕು ರಿಟರ್ನ್ ಮಾಡಿದ್ದಾರೆ. ಸೊ ಅದನ್ನ ಬಿಟ್ಟು ಅದನ್ನ ಸಾಕ್ಷಿಗಳಿಗೆ ಹಂಚೋದಕ್ಕೆ ಅಂತ ಈ ಚಾರ್ಜ್ ಶೀಟ್ ನಲ್ಲಿ ಹಾಕಲಾಗಿದೆ. ಅದು ಸರಿಯಲ್ಲ, ಅದು ಸೂಕ್ತ ಅಲ್ಲ. ಈ ಹಣ ಬೇರೆ ಕಾರಣಕ್ಕೆ ತಗೊಂಡಿದ್ದು, ನಂತರ ಕೊಟ್ಟಿದ್ದು ಕೂಡ ಮೇ 2ನೇ ತಾರೀಕು. ಜೂನ್ ನಲ್ಲಿ ಘಟನೆ ಆಗಿರೋದು 1 ತಿಂಗಳ ಹಿಂದೆನೆ ದರ್ಶನ್ ಆ ಹಣವನ್ನ ಪಡೆದಿದ್ದಾರೆ. ಅವ್ರಿಗೇನ್ ಕನ್ಸು ಬಿದ್ದಿತ್ತಾ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದು ಈ ತರ ಆಗತ್ತೆ, ಅದಕ್ಕೆ ನಾನು ದುಡ್ಡು ತಗೊಳ್ಬೇಕು, ಸಾಕ್ಷಿಗಳಿಗೆ ಹಂಚಬೇಕು ಅಂತ? ಇದೆಲ್ಲವೂ ಕೂಡ ಪೊಲೀಸರು ಮಾಡ್ಕೊಂಡಿರುತ್ತ ಕಲ್ಪನೆ ಅಂತ ಸಿ ವಿ ನಾಗೇಶ್ ಅವರು ನಿನ್ನೆ ವಾದ ಮಂಡನೆ ಮಾಡಿದ್ದಾರೆ. ಸೊ ಇಂತಹ ವಿಚಾರಗಳನ್ನ ನಿನ್ನೆ ತಿಳಿಸಲಾಗಿದೆ. ಹಾಗೇನೆ ಈ ಪೋಸ್ಟ್ ಮಾರ್ಟಮ್ ಯಾವಾಗ ಆಯ್ತು ಅದ್ರ ಬಗ್ಗೆ ಕೂಡ ದೇಹದ ಐಡೆಂಟಿಟಿ ಆಗಿರ್ಲಿಲ್ಲ ಅನ್ನೋದ್ರ ಬಗ್ಗೆ ಸಬೂಬ್ ನೀಡಿದ್ದಾರೆ ಅಂತ. ಹೀಗೆ ಹಲವಾರು ವಿಚಾರಗಳನ್ನು ನಿನ್ನೆ ಪ್ರಸ್ತಾಪ ಮಾಡಲಾಗಿದೆ. ನಿಮ್ಮ ಚಾರ್ಜ್ ಶೀಟ್ ನಲ್ಲೇ ಸರಿಯಾಗಿಲ್ಲ ಚಾರ್ಜ್ ಶೀಟ್. ಮೇ ಬಿ ಚಾರ್ಜ್ ಶೀಟ್ ನಲ್ಲಿ ಇಷ್ಟೆಲ್ಲ ಲೂಪ್ಸ್ ಇದೆ ಅಂತ ಹೇಳಿದಾಗ ಅದನ್ನ ಈ ಸಾಕ್ಷ್ಯಗಳನ್ನ, ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಸಾಕ್ಷ್ಯಗಳನ್ನ ಕೋರ್ಟ್ ಮುಂದೆ ಇಡೋದು ಕೂಡ ಕಷ್ಟ ಆಗುತ್ತೆ ಪೊಲೀಸರಿಗೆ. ಹಾಗಾಗಿ ಸಿ ವಿ ನಾಗೇಶ್ ಆರಂಭದಲ್ಲೇ ಪೊಲೀಸರನ್ನ ಅಡಕತ್ತರಿಯಲ್ಲಿ ಸಿಲುಕಿಸಿದ್ದಾರೆ. ಈ ವಿಚಾರ ಎಲ್ಲಿಗೆ ಹೋಗುತ್ತೆ, ದರ್ಶನ್ ಬೇಲ್ ಸಿಗೋದಕ್ಕೆ ಎಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ.